ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿನುತಾ ಆ್ಯಂಡ್ ಮೂರ್ತಿ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ಇದು ಜಾಲಿವುಡ್ ಅಡ್ವೆಂಚರ್ ಆ್ಯಂಡ್ ಸ್ಟುಡಿಯೋ, ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಬನ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಲೆಟ್ಸ್ ಕಮ್ ಗಾಯ್ಸ್. ಈಗ ಜುರಾಸಿಕ್ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ. ಡೈನೋಸರ್ನ ನೋಡಬೇಕು ಅಂತ ಕಾತರವಾಗಿ ಕಾಯ್ತಾ ಇದ್ದೀನಿ. ಕಮಾನ್ ಕಮಾನ್. ನೋಡಿ ಗಾಯ್ಸ್, ಎಷ್ಟು ದೊಡ್ಡದು. ಹನಿ ಇದೊಂದು ಡೈನೋ. ಇಲ್ಲೇ ಐತೆ. ಯಪ್ಪ ಚಿನಿಯ, ಇಲ್ಲೇ ಐತಲ್ಲ ಚಿನಿಯ. ಅಪ್ಪು ಡೇಂಜರ್. ಅಪ್ಪು ನಿಜ ಭಯ ಆಗ್ತೈತಿ ಇವಾಗ. ಗಾಯ್ಸ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡ ಡೈನೋಸರ್ಸ್ ಇದಾವೆ. ವಾ ದ್ಯಾಡ. ಬರ್ತಾ ಇದಾವೆ. ಎಲ್ಲ ಬರ್ತಾ ಇದಾವೆ ಗೊತ್ತಿಲ್ಲ. ಅಲರ್ಟ್ ಆಗಿರ್ಬೇಕು. ಸೊ ಗೈಸ್, ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಡೈನೋಸರ್ದು ಸ್ಕೆಲಿಟಲ್ ಗಾಯ್ಸ್ ಇದು. ವಾವ್, ಡೈನೋಸರ್. ಏನ್ ಮಾಡಿದೆ ಗೈಸ್? ಈಗ ಡೈನೋಸರ್ ಮರಿ ಆಚೆ ಬರುತ್ತೆ, ನೋಡೋಣ ಬನ್ನಿ. ಅಶ್ವಿನಿ ಇವಾಗ ಬರುತ್ತೆ ನೋಡು. ಈಗ ಡೈನೋಸರ್ ಬರುತ್ತೆ. ಪುಟಾಣಿ ಎಲ್ಲಿ ಬರಲೇ ಇಲ್ಲ, ಅದು ಓಪನ್ ಆಗಲಿಲ್ಲ. ವಾ, ಸೋ ಕ್ಯೂಟ್ ಡೈನೋಸರ್ ಬೇಬಿ. ಅಶ್ವಿನಿ ಹೆಂಗಿದೆ ಬೇಬಿ? ಇಸ್ಕೋ ಹೋಗೋಣ. ಖುಷಿ ಥರ ಆಯ್ತಾ? ಬಾಯ್. ಓಕೆ ಡನ್ ಗೈಸ್. ಡೈನೋ ಪಾರ್ಕ್ನ ವಿಸಿಟ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಈಗ ಸ್ವಲ್ಪ ಗೇಮ್ಸ್ನ ಆಡಲಿಕ್ಕೆ ಅಂತೇಳ್ಬಿಟ್ಟು ಎಲ್ಲ ಹೊರಟಿದ್ದೀವಿ. ಸೊ ಡ್ರೈ ಗೇಮ್ಸ್ ಹಾಗೆ ವಾಟರ್ ಗೇಮ್ಸ್ ಇದೆ ಇಲ್ಲಿ. ಸೊ ನೋಡೋಣ ಬನ್ನಿ ಅಲ್ಲಿ ಹೇಗಿರುತ್ತೋ. ಗೈಸ್, ಆಮೇಲೆ ಅವ್ರು ಡ್ರೆಸ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಹಾಕ್ಕೊಂಡು ಬಂದಿದ್ದೀನಿ. ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬೇಕು. ಗಾಗಲ್ಸ್. ಅವ್ರ ಪಪ್ಪ ಹತ್ರ ಏನೇನೋ ತೆಗಿಸ್ಕೊಂತಾಳೆ ಗಾಯ್ಸ್. ಏನು ಮಾಡೋದು?
ಪುಟಾಣಿ ಆಗಲಿ ಡ್ರೆಸ್ ಚೇಂಜ್. ಹಾಸಿನಿ ಎಲ್ಲೋಡು, ಹಾಸಿನಿ. ಗೈಸ್ ಇಲ್ಲಿ ಲಾಕರ್ ಫೆಸಿಲಿಟಿ ಸಹ ಇದೆ. ಸೊ ಲಾಕರ್ಗೆ ನಾವು ಸಪ್ರೇಟ್ ಅಮೌಂಟ್ ಪೇ ಮಾಡಬೇಕು. ಸೊ ಲಾಕರಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಈಗ ಸ್ವಲ್ಪ ವಾಟರ್ ಗೇಮ್ಸ್ ಆಡಲಿಕ್ಕೆ ಅಂತ ಹೊರಟಿದ್ದೀವಿ. ಗೈಸ್ ನವೀನ್ ನೋಡಿ ಹನಿನ ಆಗಲೇ ವಾಟರ್ ಒಳಗಡೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದಾರೆ. ಸೊ ಹನಿಗೂ ಹಾಗೆ ಖುಷಿಗೆ ಇಬ್ಬರಿಗೆ ನೀರು ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಂತೂ ಎಷ್ಟು ಬಕೆಟ್ಗಳಲ್ಲಿ ನೀರು ಖಾಲಿ ಮಾಡ್ತಾ ಇರ್ತಾರೋ ಡೈಲಿ ಆಟಾಡಿ. ಸೊ ಈ ಸಮ್ಮರಲ್ಲಂತೂ ಹೇಳಲೇಬೇಡಿ, ಅಷ್ಟು ನೀರೆಲ್ಲ ಮನೆಯೆಲ್ಲ ಚೆಲ್ಕೊಂಡು ಅದರಲ್ಲೇ ಆಟ ಆಡ್ತಿರ್ತಾರೆ. ಅಷ್ಟು ಇಷ್ಟ ನಮ್ಮ ಮಕ್ಕಳಿಗೆ ನೀರಂದರೆ. ಸೊ ಅದಕ್ಕೋಸ್ಕರ ನೋಡಿ ನಮ್ಮ ಪುಟಾಣಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅಜ್ಜಿ ಜೊತೆ. ಗೈಸ್ ಇಲ್ಲಿ ನೋಡಿ ನಮ್ಮ ಹನಿ ಪುಟಾಣಿಗೆ ಅವ್ರ ಡ್ಯಾಡಿ ಸೇಫ್ಟಿ ಜಾಕೆಟ್ ಹಾಕಿ ಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಅಂತ. ಸ್ವಿಮ್ಮಿಂಗ್ ಮಾಡೋದು ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವಳು ಅದನ್ನು ಇಟ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾಳೆ. ನಮ್ಮ ಪುಟಾಣಿಗೆ ಇನ್ನೂ ಸ್ವಿಮ್ ಮಾಡೋಕ್ಕೆಲ್ಲ ಬರೋದಿಲ್ಲ, ಆದಷ್ಟು ಟ್ರೈ ಮಾಡ್ತಾಯಿದ್ದಾಳೆ. ತುಂಬ ಖುಷಿ ಆಗ್ತಿದೆ ಅವಳನ್ನ ನೋಡಿ. ಅವ್ರ ಡ್ಯಾಡಿ ನೋಡಿದ್ರೆ ಆ ಸೈಡ್ ಹೋಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮ ಪುಟಾಣಿ ಅವಳ ಪಾಡಿಗೆ ಅವಳು ಸ್ವಿಮ್ಮಿಂಗ್ ಕಲಿತಾ ಇದ್ಲು. ಗೈಸ್ ಇಲ್ಲಿ ರೈನ್ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ತುಂಬಾ ಕೋಲ್ಡ್ ಇತ್ತು ವಾಟರು. ಅದಕ್ಕೆ ನಮ್ಮ ಪುಟಾಣಿನ ಅವ್ರ ಡ್ಯಾಡಿ ಎತ್ಕೊಂಡು ನಿಂತಿದ್ರು. ನಾನು ಅಮ್ಮ ಎಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಗೈಸ್ ನಮ್ಮಮ್ಮ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಹನಿ ಪುಟಾಣಿ ಬಾ ಪುಟಾಣಿ ಅಂದರೆ ಅವಳಿಗೆ ಥಂಡಿ ಆಗಿಬಿಡ್ತು. ವಾಟರ್ ತುಂಬಾ ಕೋಲ್ಡ್ ಇತ್ತು ಇಲ್ಲಿ, ಅದಕ್ಕೋಸ್ಕರ ಅವಳಲ್ಲೇ ನಿಂತಿದ್ಲು. ಆಮೇಲೆ ಬಂದಳು ನಮ್ಮ ಜೊತೆ, ಬರ್ತಾಳೆ ಓಡೋಗ್ತಾಳೆ. ಸೊ ಬೇಡ ಬಿಡು ಅಂಥೇಳಿ ನಾನು ಅಮ್ಮ ಇಬ್ಬರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಗೈಸ್ ಆಮೇಲೆ ನಾವು ಇಲ್ಲಿ ಆಕ್ವಾ ಕಿಂಗ್ಡಮ್ಗೆ ಬಂದ್ವಿ. ಇಲ್ಲಿ ಇದು ತುಂಬಾ ದೊಡ್ಡ ವಾಟರ್ ಗೇಮ್ಸು ತುಂಬಾ ಚೆನ್ನಾಗಿರುತ್ತೆ. ಸಖತ್ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ ಅಂತೂ. ನೋಡಿ ನಮ್ಮ ನವೀನು ಇಲ್ಲಿ ಗೇಮ್ಸ್ ಆಡಲಿಕ್ಕೆ ಅಂತ ಹೋಗಿದ್ದಾರೆ. ಬನ್ನಿ ನೋಡೋಣ. ಪುಟಾಣಿ ಹೇಗಿದೆ ಖುಷಿ ಪುಟಾಣಿ? ಗೈಸ್ ನಮ್ಮ ಖುಷಿ ಪುಟಾಣಿಗೆ ತುಂಬ ಖುಷಿ ಆಗುತ್ತಿದೆ ನಿಜವಾಗ್ಲೂ.
ಅವಳಂತೆ ನೀರನ್ನು ಬಿಟ್ಟ ಬರ್ತಿಲ್ಲ, ಅಷ್ಟು ಖುಷಿ ಪಟ್ಟಿದ್ದಾಳೆ ಇವತ್ತು. ಖುಷಿ, ಹೌ ಇಸ್ ಇಟ್? ಖುಷಿ ಗೈಸ್, ಆಮೇಲೆ ಹನಿಗೆ ಒಂದಷ್ಟು ವಾಟರ್ ಗೇಮ್ಸ್ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಸೊ ಇದೆಲ್ಲ ಪುಟ್ಟ ಮಕ್ಕಳು ದೊಡ್ಡವರೆಲ್ಲ ಆಡೋವಂಥದ್ದೇ. ಸೊ ಇಲ್ಲಿ ನೋಡಿ, ಹನಿನ ಕರೆದ್ರೆ ಬರಲಿಲ್ಲ, ತುಂಬ ಭಯ ಪಡ್ತಿದ್ಲು ಈ ಗೇಮ್ಸ್ನೆಲ್ಲ ಆಡೋದಕ್ಕೆ. ಸೊ ಆಮೇಲೆ ನಾನು, ನವೀನು, ಅಮ್ಮ ಎಲ್ಲರೂ ಆಡ್ತಾಯಿದ್ರೆ ಆಮೇಲೆ ಅವಳೇ ಬಂದು ಜಾಯಿನ್ ಆದಳು. ಯಾಕಂದರೆ ಹನಿಗೆ ಅಷ್ಟೊಂದು ವಾಟರಲ್ಲಿ ಆಡಿ ಅಭ್ಯಾಸ ಇಲ್ಲ. ಫಸ್ಟ್ ಟೈಮ್ ಅವಳನ್ನ ಈ ಥರ ಒಂದು ವಾಟರ್ ಗೇಮ್ಸ್ಗೆಲ್ಲ ಕರ್ಕೊಂಡು ಬಂದಿರೋದು ನಾವು. ಅದಕ್ಕೋಸ್ಕರ ಸ್ವಲ್ಪ ಭಯ ಪಡ್ತಾಯಿದ್ಲು. ಆಮೇಲೆ ಅವಳೇ ಬಂದು ನಮ್ಮ ಜೊತೆ ಜಾಯಿನ್ ಆದಳು. ಅವಳು ಒಂದಷ್ಟು ನಮ್ಮ ಜೊತೆ ಗೇಮ್ಸ್ನ ಎಲ್ಲ ಚೆನ್ನಾಗಿ ಆಡಿ ಎಂಜಾಯ್ ಮಾಡ್ತಾಯಿದ್ಲು. ಗೈಸ್, ನಾವು ವಾಟರ್ ಗೇಮ್ಸ್ನೆಲ್ಲ ಆಡಿ ಮುಗಿಸಿ ಆಮೇಲೆ ಡ್ರೈ ಗೇಮ್ಸ್ ಆಡಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಅಜ್ಜಿಗೆ ನವೀನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಡ್ರೈ ಗೇಮ್ಸ್ ಎಲ್ಲ ಆಡೋದಕ್ಕೆ. ಸೊ ಇಲ್ಲಿ ನಾವು ಜಾಲಿ ಐಸ್ಲ್ಯಾಂಡ್ ಬಂದು ವಾಟರ್ ಗೇಮ್ಸ್ ಆಗಿರುತ್ತೆ. ಸೊ ಈ ಕಡೆ ಬಂದರೆ ಫುಲ್ಲು ಡ್ರೈ ಗೇಮ್ಸ್ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಹತ್ತಿ ಅವಳೊಬ್ಬಳೆ ಕೂತ್ಕೊಂಡಿದ್ದಾಳೆ ಅಂಥೇಳಿ. ಆಮೇಲೆ ಬಂದರು ಅಮ್ಮ ಹಾಗೆ ನವೀನು. ಈಗ ಗೇಮ್ಸ್ ಆಡಲಿಕ್ಕೆ ಅಂತ ಬಂದ್ವಿ. ಸೊ ಬನ್ನಿ, ಇಲ್ಲಿ ಯಾವ ಥರ ಇರುತ್ತೆ ಗೇಮ್ಸ್ ಎಲ್ಲ ನೋಡೋಣ. Honey. Hey, see here. How is it here? Mom, hi madam. ಆಮೇಲೆ ಕಾರ್ ರೈಡ್ಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇಲ್ಲಿ ಕಾರ್ ರೈಡಿಂಗ್ ಸಹ ಇದೆ. ತುಂಬಾ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಮಾತ್ರ. ಗೈಸ್, ಸೂಪರ್ ಆಗಿತ್ತು. ಎಲ್ಲ ವಾಟರ್ ಗೇಮ್ಸು ಮತ್ತು ಒಂದಷ್ಟು ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದ್ವಿ.
ಗೈಸ್ ಆಮೇಲೆ ನಾವು ಟೈಟಾನಿಕ್ ಶಿಪ್ನ ನೋಡಲಿಕ್ಕೆ ಅಂತ ಬಂದ್ವಿ. ಸೊ ಗೈಸ್ ಈಗ ಕಾಣ್ತಿದೆಯಲ್ಲ ಇದು ಎಲ್ಲ ಫುಲ್ ಹ್ಯಾಂಡ್ ಮೇಡ್ ಅಂತೆ. ಸೊ ಹ್ಯಾಂಡ್ ಮೇಡ್ ಟೈಟಾನಿಕ್ ಶಿಪ್, ಆಗಿನ ಕಾಲದಲ್ಲಿ ಟೈಟಾನಿಕ್ ಶಿಪ್ ಈ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು. ನಿಜವಾಗ್ಲೂ ಒಂದೊಂದು ನೋಡ್ತಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಈ ಎಕ್ಸ್ಪೀರಿಯೆನ್ಸ್ ನೀವು ಸಹ ಮಾಡಲೇಬೇಕು. ಆಮೇಲೆ ನೋಡಿ ಒಳಗಡೆ ಹೋಗಿದ ತಕ್ಷಣ ದೊಡ್ಡದು ಒಂದು ಫ್ಯಾನು, ಈ ಫ್ಯಾನೇ ಇಷ್ಟು ದೊಡ್ಡದಾಗಿತ್ತು ಅಂದರೆ ಇನ್ನು ಟೈಟಾನಿಕ್ ಶಿಪ್ ಇನ್ನು ಎಷ್ಟು ದೊಡ್ಡದಾಗಿತ್ತು ಅಂತ ನೀವೇ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋದರೆ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಆಮೇಲೆ ನೋಡಿ ನಾವು 4 o'clockಗೆ ಇಲ್ಲಿ ಟೈಟಾನಿಕ್ ಶಿಪ್ ಒಳಗಡೆ ನೋಡೋಕ್ಕೆ ಬರಬೇಕಿತ್ತು. ಆದರೆ ನಾವು ಸ್ವಲ್ಪ ಡ್ರೈ ಗೇಮ್ಸ್ ಎಲ್ಲ ಆಡಿಕೊಂಡು ಬ್ಯುಸಿಯಾಗಿದ್ದರಿಂದ ಇದು ಇಲ್ಲ ಅಂದಿದ್ರೆ ಇದೆಲ್ಲ ನಮಗೆ ಯಾವ ಥರ ಟೈಟಾನಿಕ್ ಶಿಪ್ ಮುಳುಗ್ತು ಅನ್ನೋದು ಪ್ರತಿಯೊಂದು ವಿಡಿಯೋನ ಅವರು ಹಾಕೋರಂತೆ. ಸೊ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಆಮೇಲೆ ನೋಡಿ ಈ ಒಳಗಡೆ ಎಲ್ಲ ರಿಯಲ್ ಟೈಟಾನಿಕ್ ಶಿಪ್ ಒಳಗಡೆ ಮುಳುಗೋಗಿದೆಯಲ್ವಾ, ಸೊ ಯಾವ ಥರ ಇದೆ ಅನ್ನೋದು ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಟೈಟಾನಿಕ್ ಶಿಪ್ ಒಳಗಡೆ ಯಾವ ಥರ ಬೆಡ್ಸ್ ಇತ್ತು, ರೂಮ್ಸ್ ಇತ್ತು ಅನ್ನೋದೆಲ್ಲ ಪ್ರತಿಯೊಂದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ರಿಯಲ್ಲಿ ನಾವು ಟೈಟಾನಿಕ್ ಶಿಪ್ ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಇತ್ತು. ತುಂಬಾ ಚೆನ್ನಾಗಿತ್ತು ಗೈಸ್ ಹೇಳಬೇಕು ಅಂದರೆ. ನಮ್ಮ ಪುಟಾಣಿಗೂ ಅಷ್ಟೇ ತುಂಬಾ ಖುಷಿಯಾಗಿಬಿಟ್ಟಿತ್ತು. ಅಲ್ಲೆಲ್ಲ ನೋಡಿ ಕಲರ್ ಆಗಿತ್ತಲ್ವ. ಸೊ ಆಮೇಲೆ ನೋಡಿ ಹೊರಗಡೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಅಷ್ಟೇ ಕುತ್ಕೊಳೋದಕ್ಕೆ ಅವರು ಹೊರಗಡೆ ಬಂದು ಯಾವ ಥರ ಕುತ್ಕೊಳ್ತಾ ಇದ್ರು, ಹೇಗಿತ್ತು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಳಗಡೆ ಟೈಟಾನಿಕ್ ಶಿಪ್ ಒಳಗಡೆ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಗೈಸ್ ನಮ್ಮ ಪುಟಾಣಿ ನೋಡಿ ಟೈಟಾನಿಕ್ ಶಿಪ್ ಹತ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ನಮ್ಮ ಪುಟಾಣಿಗೆ ತುಂಬಾ ಇಷ್ಟ ಆಗಿಬಿಡ್ತಂತೆ ಈ ಪ್ಲೇಸ್ ಅಂತೂ. ಸೊ ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಫುಡ್ ಕೋರ್ಟಿಗೆ ಬಂದ್ವಿ. ಸೊ ಊಟ ಮಾಡೋಣ ಅಂಥೇಳಿ ಬನ್ನಿ. ಸುಸ್ತಾಗ್ಬಿಟ್ಟಿದ್ದೀವಿ ಆಡಿ 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 ಅಲ್ಲ ಪುಟಾಣಿ, ಆಡಿ 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 ಸುಸ್ತಾಗ್ಬಿಟ್ಟಿದೆಯಲ್ಲ. ಹಾಂ ಪುಟಾಣಿ ನೋಡು. ಗೈಸ್ ನಾವು ಎಲ್ಲ ನೋಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ 5 o'clock ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಫುಡ್ ಕೋರ್ಟು ಕ್ಲೋಸ್ ಆಗಿತ್ತು. ಸೊ ಓನ್ಲಿ ಸ್ನ್ಯಾಕ್ಸ್ ಇತ್ತು, ಅದಕ್ಕೋಸ್ಕರ ಸ್ನ್ಯಾಕ್ಸೇ ತೊಗೊಂಡ್ವಿ. ಸ್ವಲ್ಪ ಫ್ರೆಂಚ್ ಫ್ರೈಸು, ಪಾವ್ ಭಾಜಿ ಹಾಗೆ ಪಿಜ್ಜಾ ಈ ಥರ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಗಾಯ್ಸ್ ಫುಡ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಈಗ ಸ್ನ್ಯಾಕ್ಸ್ ತಿನ್ನೋ ಟೈಮ್ ಆಗಿದೆಯಲ್ಲ, ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಫ್ರೆಂಚ್ ಫ್ರೈಸು ಇಂದ ಏನೇನೋ ತೊಗೊಂಬರಕ್ಕಂತ ಹೋಗಿದ್ದಾರೆ ನಾವೇನು. ಸೊ ಅಲ್ಲಿದ್ದಾರೆ, ನಾವಿಲ್ಲಿ ಎಲ್ಲರೂ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀವಿ. ಥ್ಯಾಂಕ್ ಯು. Cheers. ठंडा कूल मच्छी हरा ಗೈಸ್ ತುಂಬ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೆಲ್ಲ ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಲ್ಲ. ಸೊ ತುಂಬ ಹೊಟ್ಟೆ ಹಚ್ವಾಗ್ಬಿಟ್ಟಿದೆ. ಸೊ ನಮ್ಮ ಎಮ್.ಸಿ ನೋಡಿ ನನಗೆ ಪಿಜ್ಜಾ ತಂದು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಡಾರ್ಲಿಂಗ್. ತುಂಬ ಫನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಇಷ್ಟ ಆಯಿತು. ನೀನಮ್ಮ? ನನಗೂ ಇಷ್ಟ.
ಮಮ್ಮಿಗೆ ಇನ್ನೂ ವಾಟರ್ ಗೇಮ್ಸ್ ಆಡಬೇಕು ಅಂತ ತುಂಬ ಇಷ್ಟಪಟ್ಟರು, ಆದರೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್. ಸೊ ಗೈಸ್, ಫಸ್ಟು ಈಗ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಬಂದಿದ್ದು ಗ್ಲೋ ಗಾರ್ಡನ್ಗೆ. ಸೊ ಇದರಲ್ಲಿ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ ಒಳಗಡೆ ಹೇಗಿದೆಯೋ ಏನೋ. ಗ್ಲೋ ಗಾರ್ಡನ್. ಪುಟಾಣಿ, ಗೈಸ್, ಗ್ಲೋ ಗಾರ್ಡನ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಸೊ ಫೈನಲಿ ತುಂಬಾ ಲೇಟ್ ಆಯಿತು ನಮಗೆ ಇವತ್ತು ಹೊರಡೋದಕ್ಕೆ. ಸೊ ಅದಕ್ಕೆ ಹೊರಟಿದ್ದೀವಿ. ಗೈಸ್ ಫೈನಲಿ ಎಲ್ಲ ಮುಗೀತು, ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಸೊ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನೀವು ಸಹ ವಿಸಿಟ್ ಮಾಡಿ ಜಾಲಿವುಡ್ ಪಾರ್ಕ್ಗೆ, ಜಾಲಿಯಾಗಿರುತ್ತೆ. ಓಕೆ, ಡೋಂಟ್ ಮಿಸ್ ಇಟ್. ಮಹನಿಯವ್ರು ನೋಡಿ ಟೋಪ್ ಎಲ್ಲ ಹಾಕ್ಸ್ಕೊಂಡು ಹೋಯ್ತಾವ್ರಿ. ಹಾಸಿನಿ ಫಾಸ್ಟಾಗಿ ಮಾಡು, ಜಂಪ್ ಮಾಡು. ಈ ಥರ ಮಾಡಿ, ಈ ಥರ ಹನಿ, ಈ ಥರ ಮಾಡು ಹನಿ. ಹೋ ಸಾಕಾಯ್ತು. ಬಿಡು 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 ಗೈಸ್. ಹಾಗೇಳ ಅಯ್ಯೋ ಅಯ್ಯೋ, ಶೂ ಆಯ್ತು. ಪಾಪ ಶೂ ಕಿತ್ತೋಯ್ತು ಬಗರಿದು. ಗೈಸ್, ಫೈನಲಿ ಟ್ರೈನ್ ಬಂತು ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಅಂತೇಳಿ. ಸೊ ಟ್ರೈನಲ್ಲಿ ಕೂತು ಹೊರಟಿದ್ದೀವಿ. ಪುಟಾಣಿ ಹಾಯ್ ಮಾಡು. ಪುಟಾಣಿಗನ್ ಕಿವಿಗನ್ ಫ್ಲವರ್. Miss you, Jollywood. ಥ್ಯಾಂಕ್ಸ್ ಕಡು. ಹಾಯ್ ಮಾಡಿ ಖುಷಿ. ನೀನು ಅಲ್ಲೋಗು. ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಟೇಕ್ ಕೇರ್. ಬಾಯ್.